ತುಂಬಾ ಆಸೆ ಪಟ್ಟು ತುಂಬಾ ಇಷ್ಟಪಟ್ಟು ಬಿಗ್ ಬಾಸ್ಗೆ ಹೋಗಿದ್ರಿ. ಈಗ ಒಂದೇ ವಾರದಲ್ಲಿ ಬಂದಾದ್ಮೇಲೆ ಮನ್ಸಿಗೆ ತುಂಬಾ ನೋವಾಯ್ತಾ, ಖಿನ್ನತೆಗೆ ಒಳಗಾದ್ರ, ಅಥವಾ ಇವಾಗ ನೋಡಿ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ತುಂಬಾ ಖುಷಿಯಾಗಿದ್ರಿ, ಒಳಗಡೆ ಹೋದಾಗ ಆ ಕಾಂಪಿಟೇಷನ್ನು, ಆ ಗುದ್ದಾಟ, ಏನಾದ್ರು ಕಂಟೆಂಟ್ ಕೊಡಬೇಕು ಅಂತ ತಲೆ ಓಡಿಸೋದು, ಮತ್ತೆ ಇವಾಗ ಸಡನ್ ಆಗಿ ಹೊರಗಡೆಗೆ ಬಂದ್ರಿ, ಇವಾಗ ಏನ್ ಅನಿಸ್ತಿದೆ ನಿಮ್ಗೆ ಇದೆಲ್ಲ ನೋಡೋದಂದ್ಮೇಲೆ? ಮೇಡಮ್, ನಾನು ಸಡನ್ನಾಗಿ ಬಂದಾಗ ನನಗೆ 2 ದಿನ ಆದ್ರೂ ಅಲ್ಲಿದ ಲೈಟ್ಸು ರಾರಾಜಿಸ್ತಂಥ ಲೈಟು, ಆ ಅರಮನೆ ಹೋಗ್ಬೇಕಂತ ಸೆಟ್ಟು, ಆಮೇಲೆ ಮಾತೆತ್ತಿದ್ರೆ ನನ್ನ ಜಂಟಿ ನಾವು ಅಮಿತ್ ಅವ್ರನ್ನ ಬೆಲ್ಟ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಿದ್ದು. ವಾಶ್ರೂಮ್ ಹೋಗ್ಬೇಕಂದ್ರೆ ಜೊತೆಗೆ ಹೋಗ್ಬೇಕು, ಊಟ ಮಾಡ್ಬೇಕಂದ್ರೆ ಜೊತೆಗೆ ಬರಬೇಕು, ಬಟ್ಟೆ ಹಾಕೋಬೇಕಂದ್ರೆ ಜೊತೆಗೆ ಬರಬೇಕು, ಅಲ್ಲಿ ಇನ್ನೇನೋ ಅಲ್ಲಿ ಕುತ್ಕೊಳ್ತೀನಿ, ಬೇರೆ ಏನೋ ಕೆಲಸ ಮಾಡ್ತೀರಂದ್ರು ಜೊತೆಲೆ ಕುತ್ಕೊಳ್ಬೇಕಂದ್ರೆ ಜೊತೆ ಕುತ್ಕೋಬೇಕು, ಎದ್ದೇಳ್ಬೇಕಂದ್ರೆ ಜೊತೆಗೆ ಎದ್ದೇಳಬೇಕು. ಹೌದು. ಈ ಥರ ಪರಿಸ್ಥಿತಿಲಿರುವಾಗ ನನಗೆ 2 ದಿನ ಒದ್ದಾಟ ಆಗ್ಬಿಟ್ಟಿದ್ದೀನಂದರೆ, ಬಂದಿದ್ದೀನಿ, ಮಲಗಿದ್ದೀನಿ ಮನೆಯಲ್ಲಿ, ಪಕ್ಕದಲ್ಲಿ ನಮ್ಮ ವೈಫಿಗೆ ಅಮಿತ್ ವಾಶ್ರೂಮ್ ಹೋಗ್ಬೇಕಂತ ನಮ್ಮ ವೈಫಿಗೆ ಹೇಳ್ತಾ ಇದ್ದೀನಿ. ಆ ಥರದ್ದು ಏನಾಗ್ಬಿಟ್ಟಿದೆ, ನಾವು ಈ ಹೊರಗಡೆ ಪ್ರಪಂಚ ಜ್ಞಾನ ಅಲ್ಲಿ ಇರೋದಕ್ಕಾಗಲ್ಲ, ಮೊಬೈಲ್ ಇರಲ್ಲ, TV ಇರಲ್ಲ. ಹೌದು. ಆಮೇಲೆ ಪ್ರತಿದಿನ ಪ್ರತಿ ಕ್ಷಣ ನಾವು ಬಂದಿರೋ ಉದ್ದೇಶ ಏನು, ಯಾರನ್ನೂ ನಂಬಂಗಿಲ್ಲ, ಯಾರ ಹತ್ರನೂ ಏನು ಮಾತಾಡ್ಬೇಕನ್ನೋದು ಪರಿಜ್ಞಾನ ಇರಬೇಕು, ಸ್ವಲ್ಪನೂ ಇದು ಮಾಡೋಕ್ಕಾಗಲ್ಲ. ಈ ಥರದ್ದಿರುವಾಗ ಪ್ರತಿ ಕ್ಷಣ ನಾವು ಮುಂದೆ ಏನು ಮಾಡಬೇಕು ಅಮಿತ್, ಅದು ಮಾಡೋಣ, ಇದು ಮಾಡೋಣ, ಬಲ್ಲಿ ಅದು ಅಲ್ಲಿ ಏನೋ ಮಾತಾಡ್ತಿದ್ದಾರೆ, ಬಲ್ಲಿ ಏನೋ ನಡೀತಾ ಇದೆ, ಅಲ್ಲಿ ಹೋಗೋಣ, ಸೊ ಇಲ್ಲಿ ಯಾರೋ ಇವರಿದ್ದಾರೆ, ಇವ್ರ ಹತ್ರ ಹೋಗೋಣ ಬನ್ನಿ ಬರೀ, ಆಮೇಲೆ ಇನ್ನೇನೋ ಅನ್ನೋದು ಜೊತೆಲಿ ಕರ್ಕೊಂಡು ಹೋಗಿ 1 ವಾರದಲ್ಲಿ ಅಲ್ಲಿಂದ ಆದಮೇಲೆ ಇನ್ನೂವರೆಗೂ ನಾನು ಇನ್ನೂ ಅದೇ ಗುಂಗಲ್ಲೇ ಇದ್ದೀನಿ ಮೇಡಮ್. ಮೈ ಹೆಂಡ್ ಎಲ್ಲ ಬರೀ ಅದೇ ಅದರಲ್ಲೇ ಓಡ್ತಾ ಇದೆ. ಅದು ಬಿಗ್ ಬಾಸ್ ಮನೆದೇ ಓಡ್ತಾ ಇದೆ.